ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ರಾಜ್ಯ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿ ಕಡಿತ ನೀತಿಯನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗವಿಕಲರು, ಹಿರಿಯ ನಾಗರಿಕರು, ವಿಧವೆಯರು, ಒಂಟಿ ಮಹಿಳೆಯರು ಹಾಗೂ ದೇವದಾಸಿಯರು ಸೇರಿದಂತೆ ವಿವಿಧ ಶೋಷಿತ ಸಮುದಾಯಗಳ ಸಂಘಟನೆಗಳು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿವೆ. ವಾರ್ಷಿಕ 32,000 ಆದಾಯ ಮಿತಿ ಹೇರಿರುವ ಸರ್ಕಾರದ ಕ್ರಮವನ್ನು ಹಿಂಪಡೆಯುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಅಖಿಲ ಭಾರತ ಅಂಗವಿಕಲರ ಒಕ್ಕೂಟ ಸೇರಿದಂತೆ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿಗೆ ವಾರ್ಷಿಕ 32,000 ಆದಾಯ ಮಿತಿ ನಿಗದಿಪಡಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರತಿಭಟನಾಕಾರರು ತೀವ್ರವಾಗಿ ವಿರೋಧಿಸಿದರು. ಪ್ರತಿಭಟನಾಕಾರರ ಪ್ರಕಾರ ಎಂದಿನ ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ದಿನಕ್ಕೆ ಕೇವಲ 87 ರೂಪಾಯಿ ಆದಾಯ ಹೊಂದಿರುವವನಷ್ಟೇ ಅರ್ಹರೆಂದು ಪರಿಗಣಿಸುವುದು ವಾಸ್ತವಿಕವಲ್ಲ. ಇದು ಸಂವಿಧಾನದ ವಿಧಿ 21ರಲ್ಲಿ ಉಲ್ಲೇಖಿಸಿರುವ ಜೀವಿಸುವ ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿದ್ದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಆಡಳಿತಾತ್ಮಕ ಅಥವಾ ತಾಂತ್ರಿಕ ಕಾರಣಗಳಿಂದ ಕಡಿತಗೊಳಿಸಬಾರದು ಎಂದು ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯಗಳು ನೀಡಿರುವ ನಿರ್ದೇಶನಗಳನ್ನು ಸರ್ಕಾರ ಪಾಲಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಇದೇ ವೇಳೆ RPWD ಕಾಯ್ದೆ 2016 ಹಾಗೂ ಹಿರಿಯ ನಾಗರಿಕ ಕಾಯ್ದೆ 2007ರ ಅಡಿ ಆರ್ಥಿಕ ಭದ್ರತೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದರೂ ಅದನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಆರೋಪವು ಕೇಳಿಬಂದಿತ್ತು. ಹಾಗೂ ಇಲಾಖೆಯ ನಿರ್ದೇಶಕರು ಶಿಫಾರಸು ಮಾಡಿರುವಂತೆ ವಿಕಲಚೇತನರಿಗೆ ಮಾಸಿಕ 3,000 ಮಾಸಾಶನವನ್ನು ತಡೆಹಿಡಿದಿರುವ ಬಾಕಿ ಸಮೇತ ತಕ್ಷಣವೇ ಖಾತೆಗೆ ಜಮಾ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಖುದ್ದಾಗಿ ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಮನವಿಯನ್ನು ಸ್ವೀಕರಿಸಬೇಕು. ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಇದರಿಂದ ರಾಜ್ಯದಲ್ಲಿ ಉದ್ಭವಿಸುವ ಯಾವುದೇ ರೀತಿಯ ಕಾನೂನು ಮತ್ತು ಸುವ್ಯವಸ್ಥೆಯ ಅಡಚಣೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಮುಖ್ಯ ಬೇಡಿಕೆ ಏನು ಅಂದರೆ 5 ತಿಂಗಳಿಂದ ನಮ್ಮ ವಿಕಲಚೇತನಿಗೆ ಬರ್ತಾ ಇರುವಂಥ ಪೆನ್ಷನ್ಗಳನ್ನ ನಿಲ್ಲಿಸಿದ್ದಾರೆ. ಆದಾಯ ಪ್ರಮಾಣ ಪತ್ರ 32,000 ರೂಪಾಯಿಗೆ ಕೇಳ್ತಾ ಇದ್ದಾರೆ. ನಾವು ಯಾರೂ IT ಕಟ್ಟೋರಂತೂ ಅಲ್ಲ. ಹಾಗಾಗಿ ಆದಾಯ ಪ್ರಮಾಣ ಪತ್ರನ ರದ್ದು ಮಾಡಬೇಕು, ಆದಾಯ ಪ್ರಮಾಣ ಪತ್ರನ ರದ್ದು ಮಾಡಬೇಕು. ಮತ್ತು ಏನು ನಿಂತಿದೆ ಪೆನ್ಷನ್ನ ಅದನ್ನು ಮತ್ತೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 5 ತಿಂಗಳದು ಏನು ನಿಂತಿದೆ ಅದನ್ನು ಸೇರಿಸ್ಕೊಡ್ಬೇಕು ಅಂತ ಒತ್ತಾಯ ಹೋರಾಟ ಮಾಡ್ತಾಯಿದ್ವಿ. ಈಗ ಆಲ್ರೆಡಿ 2-3 ದಿನಗಳಿಂದ ಎಲ್ಲ ಅಧಿಕಾರಿಗಳು ಬಂದು ನಾವಿದ್ದೀವಿ ಅಂದರು. ನಾವು ಯಾರ ಮಾತು ಕೇಳಿಲ್ಲ ಸರ್. ಯಾವ ಆಶ್ವಾಸನೆಗೂ ನಾವು ಬಗ್ಗಲ್ಲ. ನಮ್ಗೆ ಇವತ್ತೇನು ಇಲ್ಲಿ ಕುಂತಿದ್ದೀವಿ, ಇವತ್ತೇನು ಅವ್ರು ರಿಸಲ್ಟ್ ಕೊಡ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ಮಾಡಿ ಹೊರಗಡೆ ಹೋಗ್ತೀವಿ. ಇಲ್ಲ ನಾಳೆ ದಯಾಮರಣಕ್ಕೆ ಎಲ್ಲರೂ ನಾವು ಕೋರ್ಟ್ಗೆ ಹೋಗ್ತೀವಿ ಸರ್.